ರಾಜ್ಯದಲ್ಲಿ ಮುಂಗಾರಿನ ಅಬ್ಬರ ಶುರುವಾಗಿದೆ. ಅದರಲ್ಲೂ ಕಲಬುರಗಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ 10 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ ನೆಲಕ್ಕುರುಳಿ ಬರೋಬ್ಬರಿ 10 ದಿನ ಆಗಿದೆ. ಮುರಿದು ಬಿದ್ದ ಕಂಬ ಎತ್ತೋರು ಯಾರೂ ಇಲ್ಲ, ವಿದ್ಯುತ್ ತಂತಿ ಸುತ್ತೋರಿಲ್ಲ. ಹತಗುಂದ ಗ್ರಾಮದ ರೈತ ಗೋಳಾಡ್ತಿದ್ದಾರೆ. ಅವರ ಗೋಳು ಕೇಳೋರಂತೂ ಯಾರೂ ಇಲ್ಲ. ವಿದ್ಯುತ್ ಇಲ್ಲದೆ ನೀರಿಗಾಗಿ ಪರದಾಡ್ತಿದ್ದಾರೆ. ಬೆಳೆಗಳು ಒಣಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಹತಗುಂದ ಗ್ರಾಮದ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ತಕ್ಷಣ ಇಲ್ಲಿಗೆ ಬರಬೇಕು, ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಹತಗುಂದ ಗ್ರಾಮದಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 10 ದಿನ ಆಗಿದೆ ವಿದ್ಯುತ್ ಕಂಬ ಉರುಳಿ ಬಿದ್ದು. ಈ ವೈರ್ ಸುತ್ತೋರು ಯಾರೂ ಇಲ್ಲ, ಕಂಬ ಎತ್ತೋರು ಯಾರೂ ಇಲ್ಲ. ಹಿಂಗಾದ್ರೆ ಪರಿಸ್ಥಿತಿ ಹೆಂಗೆ? ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿತ್ತು ಕಲಬುರಗಿಯಲ್ಲಿ. ಆ ಹಿನ್ನೆಲೆಯಲ್ಲಿ ಟ್ರಾನ್ಸ್ಫಾರ್ಮರ್ ಬಿದ್ದು ಹೋಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಿರುಗಾಳಿ ಸಹಿತ ಮಳೆಯಾಗಿರುವಂಥದ್ದು. ಈ ಬಿರುಗಾಳಿ ಮಿಶ್ರಿತ ಮಳೆಯಿಂದ ಸಾಕಷ್ಟು ಅನಾಹುತ ಸಂಭವಿಸಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿವೆ. ನೋಡ್ಬೋದು ನನ್ನ ಹಿಂದ್ಗಡೆ. ಇದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹತಗುಂದ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಹತಗುಂದ ಗ್ರಾಮದ ಹೊರವಲಯದಲ್ಲಿ ಈ ರೀತಿ 10 ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಬರೀ ವಿದ್ಯುತ್ ಕಂಬಗಳಷ್ಟೇ ಅಲ್ಲ, ಟ್ರಾನ್ಸ್ಫಾರ್ಮರ್ಗಳು ಕೂಡ ಈ ರೀತಿ ತರಗಲೆಯಂತೆ ಧರೆಗೆ ಉರುಳಿರುವಂಥದ್ದು. ವಿದ್ಯುತ್ ವೈರ್ ಕೂಡ ಸಾಕಷ್ಟು ಕಡೆ ಕಟ್ಟಾಗಿದ್ದಾವೆ. ಸಾಕಷ್ಟು ಹಾನಿ ಕೂಡ ಸಂಭವಿಸಿದೆ. ಒಂದು ಟ್ರಾನ್ಸ್ಫಾರ್ಮರ್ ನೆಲಕ್ಕೆ ಬಿದ್ದಿರುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದಿಷ್ಟೇ ಅಲ್ಲ, ಸಾಕಷ್ಟು ಅನಾಹುತ ಈ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿದ ಪರಿಣಾಮ ಸಂಭವಿಸಿರುವಂಥದ್ದು. ಅವೆಲ್ಲವೂ ತೋರಿಸ್ತೀವಿ, ನಮ್ಮ ಜೊತೆ ಬನ್ನಿ. ಕಳೆದ 8-10 ದಿನಗಳ ಹಿಂದೆ ಸಂಭವಿಸಿರುವಂತಹ ಅನಾಹುತಗಳಿವು. ಹತಗುಂದಿ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿದವೆ. ಅದರ ಪರಿಣಾಮ ನೋಡ್ಬೋದು. ರೈತರ ಹೊಲ ಗದ್ದೆಗಳಲ್ಲೆಲ್ಲವೂ ಕೂಡ ವಿದ್ಯುತ್ ತಂತಿಗಳೇ ಗೋಚರಿಸ್ತಾ ಇದ್ದಾವೆ. ನೋಡ್ಬೋದು, ವಿದ್ಯುತ್ ತಂತಿಯ ರಾಶಿ ಒಂದು ಕಡೆ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಈ ವಿದ್ಯುತ್ ಕಂಬಗಳು ಅದೆಷ್ಟರ ಮಟ್ಟಿಗೆ ಅಪಾಯಕಾರಿ ಅಂದರೆ, ರೈತರ ಪಂಪ್ ಸೆಟ್, ರೈತರ ಬೋರ್ವೆಲ್ಲಿನ ಮೇಲುಗಡೆ ವಿದ್ಯುತ್ ಕಂಬ ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಅವರ ಬೋರ್ವೆಲ್ ಕೂಡ ಡ್ಯಾಮೇಜ್ ಆಗಿರುವಂಥದ್ದನ್ನು ಇನ್ನೊಂದು ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ಅಥವಾ ತಂತಿಗಳು ಆ ಶೆಡ್ ಮೇಲೆ ಬಿದ್ದಿದ್ದೇ ಆಗಿದ್ದಲ್ಲಿ ದೊಡ್ಡ ಅನಾಹುತವೊಂದು ಸಂಭವಿಸುವಂಥ ಸಾಧ್ಯತೆಗಳಿತ್ತು. ನೋಡ್ಬೋದು, ಸಾಕಷ್ಟು ಶೆಡ್ಗಳು ಈ ಹತಗುಂದ ಗ್ರಾಮದ ಹೊರವಲಯದ ತೋಟ ಹೊಲಗಳಲ್ಲಿ ರೈತರ ಶೆಡ್ಗಳಿದ್ದಾವೆ. ಅವೆಲ್ಲವೂ ಕೂಡ ಟೀನ್ಗಳಿಂದ, ತಗಡುಗಳಿಂದ ಮಾಡಿರುವಂಥದ್ದು. ವಿದ್ಯುತ್ ತಂತಿ ಆ ತಗಡಿಗೆ ತಗಲಿದ್ದೇ ಆಗಿದ್ದಲ್ಲಿ ದೊಡ್ಡ ಅನಾಹುತ ಸಂಭವಿಸುವಂತಹ ಸಾಧ್ಯತೆಗಳಿತ್ತು. ಆದರೆ ಅದೃಷ್ಟವಶಾತ್ ಅಂತಹ ಅನಾಹುತ ಸಂಭವಿಸಿಲ್ಲ. ಆದಾಗ್ಯೂ ಕೂಡ ಸುಮಾರು 8-10 ದಿನಗಳು ಕಳೆದಿದ್ದಾವೆ. ರೈತರು ಬೆಳೆದಂತಹ ಬೆಳೆಗಳಿಗೆ ನೀರಿಲ್ಲದೆ ಸಾಕಷ್ಟು ಬೆಳೆಗಳು ಕೂಡ ಒಣಗ್ತಾ ಇದ್ದಾವೆ. ಆದಾಗ್ಯೂ ಕೂಡ 10 ದಿನಗಳು ಕಳೆದು ಹೋದರೂ ಜೆಸ್ಕಾಂನವರು ಈ ಬಗ್ಗೆ ಕಿಂಚಿತ್ತೂ ಗಮನ ಹರಿಸ್ತಾ ಇಲ್ಲ. ಹಾಗಾದರೆ ಸ್ವತಃ ಹತಗುಂದ ಗ್ರಾಮದ ಸಾಕಷ್ಟು ರೈತಾಪಿ ವರ್ಗದವರು, ಹತಗುಂದ ಗ್ರಾಮದ ಜನರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಅವರಿಂದಾನೇ ಕೇಳೋಣ ಬನ್ನಿ. 10 ದಿನದ ಆಚೆಗೆ ಇದಾಗಿದ್ದು, ಅವತ್ತು ಅದು ರಾತ್ರಿಯಲ್ಲಿ ಆಗಿದೆ ಸರ್. ಹಗಲ ಆಗಿದ್ರೆ ಇದು ಇನ್ನೂ ತುಂಬ ಅನಾಹುತ ಆಗ್ತಿತ್ತು. ಮಕ್ಕಳು ಸ್ಕೂಲಿಗೆ ಇದ್ದು ದೊಡ್ಡ ನಮ್ಮದು ಮಾರ್ಗ ಸರ್ ಇದು. ಈಗ ಇದು ಅಲ್ಲದೆ ನಮ್ಮ ಪಕ್ಕದ ನಮ್ಮ ಮನೆಯಲ್ಲಿ ಇದ್ದೇವೆ ಸರ್, ವಾಸ ಆಗಿದ್ದೇವೆ. ಅದು ಉರಿ ಹತ್ತದ ಮೇಲೆ ನಾವು ಎದ್ದಿದ್ದು ರಾತ್ರಿ. ಅದು ಇದು ಗಿಡ ನೋಡಿ ಸರ್, ಇದು ಗಿಡ ಸುಟ್ಟೋಗಿದೆ, ಕಂಬಗಳು ಇದು ಸುಟ್ಟೋಗಿದೆ. ಇಲ್ಲಿ ಬೇಕಾದ್ರೆ ನೋಡ್ಬೋದು. ಅಥವಾ ಕಂಬ ಮೊದಲಿಂದ ಹಿಡಿದು ಹೇಳಿದ್ದೇವೆ ಸರ್, ಈ ಥರ ಇದು ನೆಲಕ್ಕೆ ಇದು ಆಗಿದೆ, ಇದು ಕಂಬ ಶಿಫ್ಟ್ ಮಾಡಿ ಅಂತ ನಾವು ಕೇಳಿದ್ದೇವೆ ಸರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.